ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಜಗತ್ ಪ್ರಸಿದ್ಧ ಕೊಪ್ಪಳದ ಗವಿಸಿದ್ದೇಶ್ವರರ ಜಾತ್ರೆ ಪರಮ ಪೂಜ್ಯರ ಅಪೇಕ್ಷೆನೂ ಕೂಡ ಇತ್ತು. ಈ ಬಾರಿ ಬರಬೇಕು, ಯಾಕೆಂದ್ರೆ ಲಕ್ಷಾಂತರ ಜನ ಸೇರ್ತಾರೆ. ನಾವೆಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ದೆ, ಬಹುಶಃ ಜಗತ್ತಿನ ಇದು 8ನೇ ಅದ್ಭುತ ಗವಿಸಿದ್ದೇಶ್ವರ ಜಾತ್ರೆ, ಕೊಪ್ಪಳದ ಜಾತ್ರೆ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಆ ಕ್ಷಣಗಳನ್ನ ನೋಡಬೇಕು ಅಂತೇಳಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಏನು ಬರ್ತಾರೆ. ಬಹುಶಃ ದೇಶದ ಅಥವಾ ಜಗತ್ತಿನ ಯಾವುದೇ ಪವಿತ್ರ ಕ್ಷೇತ್ರದಲ್ಲಿ ಇಂಥ ಈ ಒಂದು ಸಂದರ್ಭವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿಶೇಷ ಸಂದರ್ಭದಲ್ಲಿ ನಾನು ಕೂಡ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಅಂತೇಳಿ ನನ್ನ ಸುದೈವ. ಯಾಕಂತಂದರೆ 2ನೇ ಬಾರಿಗೆ ನಾನು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಭಾಳ ಸಂತೋಷ, ಭಾಳ ಹೆಮ್ಮೆ. ಸ್ವಾಮೀಜಿಗಳ ಒಂದು ಆಶೀರ್ವಾದನ ಪಡೆದುಕೊಳ್ಬೇಕು, ಈ ಕ್ಷಣಗಳನ್ನು ನೋಡಬೇಕು ಅಂತ ನಾನು ಕೂಡ ಬಂದಿದ್ದೇನೆ. ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾತನಾಡೋದಾದರೆ